ಮೈಸೂರು ಮತ್ತು ಚಾಮರಾಜನಗರ ಎರಡೂ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಈ ಬಾರಿ ಪಣ ತೊಟ್ಟಿದ್ದಾರೆ. ಮೈಸೂರು ಲೋಕಕ್ಷೇತ್ರವನ್ನು ಗೆಲ್ಲಲಿಕ್ಕೆ ಕಾಂಗ್ರೆಸ್ ಕಸರತ್ತನ್ನು ಮುಂದುವರಿಸಿದೆ. ವಿ ಶ್ರೀನಿವಾಸ್ ಪ್ರಸಾದ್ ಬೆಂಬಲಕ್ಕೆ ಕೈ ನಾಯಕರು ದುಂಬಾಲನ್ನ ಬಿದ್ದಿದ್ದಾರೆ. ಮೈಸೂರು ಚಾಮರಾಜನಗರ ಗೆಲ್ಲಲು ಕಾಂಗ್ರೆಸ್ ರಣತಂತ್ರವನ್ನು ಹೂಡಿರುವಂತಹದ್ದು. ಶ್ರೀನಿವಾಸ್ ಪ್ರಸಾದ್ ಮನೆಗೆ ಕಾಂಗ್ರೆಸ್ ನಾಯಕರು ಇವತ್ತು ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಮುನಿಸನ್ನ ಮರೆತು ಶ್ರೀನಿವಾಸ್ ಮನೆ ಬಾಗಿಲಿಗೆ ಎಡತಾಗಿರುವಂತಹದ್ದು ಕಾಂಗ್ರೆಸ್ ನಾಯಕರು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಎಚ್ ಸಿ ಮಹದೇವಪ್ಪ ಅವರಿದ್ದಾರೆ, ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವರಿದ್ದಾರೆ. ಹಲವು ನಾಯಕರು ಭೇಟಿಯಾಗಿರೋದು ಕುತೂಹಲ ಕಾರಣವಾಗ್ತಾ ಇದೆ. ಅವ್ರನ್ನ ಭೇಟಿ ಮಾಡಬೇಕು, ಅವ್ರಿಗೆ ಶುಭ ಕೋರಬೇಕು, ಅವರ ಆರೋಗ್ಯ ಅಭಿವೃದ್ಧಿ ಆಗಲಿ ಮತ್ತು ಕಾಲಕ್ಕೆ ಅವರು ಮಾರ್ಗದರ್ಶನವನ್ನು ಜನ ಮತ್ತು ರಾಜ್ಯದ ಹಿತದಿಂದ ನೀಡಲಿ ಅಂತ ಹೇಳಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಶುಭವನ್ನು ಹಾರೈಸಿದ್ವಿ. ಆ ಉದ್ದೇಶಕ್ಕಷ್ಟೇ ಬಂದು ಅದನ್ನು ಹೊರತುಪಡಿಸಿ ನಾವೇನನ್ನೂ ಚರ್ಚೆ ಮಾಡಿಲ್ಲ. ಈ ನಾನು ಹೇಳಿದ ಮಾತುಗಳನ್ನು ಬಿಟ್ಟು ಬೇರೆ ಏನನ್ನೂ ಚರ್ಚೆ ಮಾಡಲಿಲ್ಲ. ರಾಜ್ಯದ ಅಭಿವೃದ್ಧಿ ಮತ್ತು ಜನರ ಹಿತವನ್ನು ಸದಾಕಾಲದಲ್ಲಿ ಧ್ವನಿ ಮಾಡಿದಂಥವ್ರು, ಅವರಿಗೆ ಅವರ ವಿವೇಚನೆ, ಅವರ ಆತ್ಮಸಾಕ್ಷಿ ಏನು ಹೇಳುತ್ತೆ ಅದನ್ನೇ ಮಾಡುವಂಥವ್ರು ಅವರು. ನನಗೆ ಯಾವುದೇ ರಾಜಕೀಯ ಪಕ್ಷಕ್ಕೆ ನನಗೆ ಈಗಾಗಲೇ ಆರೋಗ್ಯ ದೃಷ್ಟಿಯಿಂದ ಮತ್ತು ನಾನು ರಾಜಕೀಯ ವಿದಾಯ ಹೇಳೋದ್ರಿಂದ ನಾನು ಯಾವುದೇ ಪಕ್ಷಕ್ಕೆ ಪ್ರಚಾರಕ್ಕೆ ಹೋಗಲ್ಲ, ಪ್ರಚಾರ ಮಾಡೋದಿಲ್ಲ. ಅದೇ ಇವತ್ತು ಸಹಜವಾಗಿ ನನ್ನ ಬಗ್ಗೆ ಹಿರಿಯ ರಾಜಕಾರಣಿ, ನನ್ನ ಬಗ್ಗೆ ಅವರು ಚುನಾವಣೆಗಳ ಬಗ್ಗೆ ನನ್ನ ಸಲಹೆ ಕೇಳೋದಕ್ಕೆ ಅಥವಾ ಮಾತನಾಡೋದಕ್ಕೆ ಬರ್ತಾ ಇದ್ದಾರೆ. ಮೈತ್ರಿ ಧರ್ಮದ ಪ್ರಕಾರ ಕೋಲಾರ ಮತ್ತು ಹಾಸನ, ಮಂಡ್ಯ JDS ಪಾಲಾಗಿದೆ. ಕೋಲಾರ ಹಾಸನಕ್ಕೆ ಬಹುತೇಕ ಅಭ್ಯರ್ಥಿ ಯಾರು ಅನ್ನೋದು ಗೊತ್ತಾಗಿದೆ. ಬಟ್ ಕೋಲಾರಕ್ಕೆ, ಮಂಡ್ಯ ಮತ್ತು ಹಾಸನಕ್ಕೆ ಅಭ್ಯರ್ಥಿ ಯಾರು ಅನ್ನೋದು ಗೊತ್ತಾಗಿದೆ. ಕೋಲಾರಕ್ಕೆ ಯಾರು ಅನ್ನುವಂತಹ ಪ್ರಶ್ನೆ. ಕೋಲಾರ ಟಿಕೆಟ್ ಘೋಷಣೆ ಬಾಕಿ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ HD ಕುಮಾರಸ್ವಾಮಿ ನಿವಾಸದಲ್ಲಿ ಮಹತ್ವದ ಸಭೆ. ಕೋಲಾರ JDSನ ಶಾಸಕರು, ಮುಖಂಡರು ಇದರಲ್ಲಿ ಭಾಗಿಯಾಗಿದ್ದಾರೆ. ಕೋಲಾರ ಅಭ್ಯರ್ಥಿಯಾಗಿ ಮಹೇಶ್ ಬಾಬು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಟ್ 3-4 ಜನರ ನಡುವೆ ಪೈಪೋಟಿ ಕೂಡ ಇರುವಂತಹದ್ದು. JDS ಅಭ್ಯರ್ಥಿ ಅಧಿಕೃತ ಘೋಷಣೆಯೊಂದೇ ಬಾಕಿ ಇರುವಂತಹದ್ದು. ಯಾರಿಗೆ ಈ ಬಾರಿ ಅವಕಾಶ ಸಿಗುತ್ತೆ ಅನ್ನೋದು ಕುತೂಹಲ ಕಾರಣವಾಗಿದೆ. ಬಹುತೇಕ ಮಹೇಶ್ ಬಾಬು ಅವರ ಹೆಸರೇ ಮುನ್ನೆಲೆಗೆ ಬರ್ತಾ ಇದೆ.